ನಮಸ್ಕಾರ. ವಿಶ್ವದಾದ್ಯಂತ ಈಗಾಗಲೇ ಅಮೆರಿಕ ಏನಿದೆ ಸುಂಕ ಸಮರವನ್ನ ಸಾರಿದೆ. ಈ ಸುಂಕ ಸಮರ ನಡೆದಿರುವಂತಹ ಬೆನ್ನಲ್ಲೇ ಮತ್ತೊಂದು ಸುಂಕ ಜಾರಿಗೆ ಬರ್ತಾ ಇದೆ. ಜನವರಿ 1ರಿಂದ ಆಲ್ರೆಡಿ ಜಾರಿಗೆ ಬಂದಿದೆ. ಹಾಗಾದ್ರೆ ಈ ಸುಂಕ ಸಮರ ಯಾರು ಸಾರಿರುವಂತದ್ದು, ಯಾರು ಈ ಒಂದು ಹೊಸ ಟ್ಯಾಕ್ಸ್ ಅನ್ನ ತಂದಿರುವಂತದ್ದು ಅಂತ ನೋಡ್ತಾ ಹೋಗೋದಾದ್ರೆ ಐರೋಪ್ಯ ಒಕ್ಕೂಟಗಳಿಂದ ಈ ಒಂದು ಟ್ಯಾಕ್ಸ್ ಅನ್ನ ತರಲಾಗಿದೆ. ಹಾಗಾದ್ರೆ ಈ ಟ್ಯಾಕ್ಸ್ ಏನಪ್ಪಾ ಅಂತಂದ್ರೆ ಇಂಗಾಲದ ಟ್ಯಾಕ್ಸ್, ಅಂದ್ರೆ ಕಾರ್ಬನ್ ಟ್ಯಾಕ್ಸ್, ಇಂಗಾಲದ ಸುಂಕ ಅಂತ ನಾವು ಕನ್ನಡದಲ್ಲಿ ಹೇಳಬಹುದು. ಹಾಗಾದ್ರೆ ಏನಪ್ಪಾ, ವಾಯು ಮಾಲಿನ್ಯ ಆಗಿರುವಂತಹ ಈ ಒಂದು ಪರಿಸರದಲ್ಲಿ ಏನೆಲ್ಲ ಕಾರ್ಬನ್ ಇರುತ್ತೆ, ಎಲ್ಲೆಲ್ಲ ಕಾರ್ಬನ್ ಇರುತ್ತೆ ಅಲ್ಲಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾ? ತಪ್ಪು. ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ದೇಶದಲ್ಲಿ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಕಂಪನಿಗಳು ಒಂದಷ್ಟು ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತವೆ, ರಫ್ತು ಮಾಡ್ಕೊಳ್ತವೆ. ಆ ವಸ್ತುಗಳಿಂದ ಆ ಕಂಪನಿಯಲ್ಲಿ ಏನೋ ಒಂದು ಉತ್ಪನ್ನವನ್ನು ತಯಾರಿಸುವಂತಹ ಸಂದರ್ಭದಲ್ಲಿ ಒಂದು ಕಂಪನಿಯಿಂದ ಎಷ್ಟು ಪ್ರಮಾಣದ ಇಂಗಾಲ ಪರಿಸರಕ್ಕೆ ಬಿಡುಗಡೆ ಆಗುತ್ತೆ ನೋಡಿ, ಅಂತಹ ಕಂಪನಿಗಳ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸೊ ಈ ಟ್ಯಾಕ್ಸ್ ಒಂದು ಜನವರಿ 1ರಿಂದನೇ ಚಾಲ್ತಿಗೆ ಬಂದಿರುವಂತದ್ದು. ಯಾವೆಲ್ಲ ಒಂದು ಇನ್ಕಮ್ ಸೋರ್ಸ್ ಕಮ್ಮಿ ಇರುವಂತಹ ದೇಶಗಳಿಗೆ ಇದು ದೊಡ್ಡ ಹೊರೆಯಾಗಲಿರೋದಂತೂ ಪಕ್ಕಾ.